ನಮಸ್ತೆ. ಶ್ರುತೀಶ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಪ್ಪ ಅಂತ ಅಂದರೆ, ಇದೇ ತಿಂಗಳು ಮತ್ತೊಂದು ಗ್ರಹಣವಿದೆ. ಹುಣ್ಣಿಮೆಯ ದಿನ ಚಂದ್ರಗ್ರಹಣ, ಖಗ್ರಾಸ್ ಚಂದ್ರಗ್ರಹಣ ಜರುಗಿತ್ತು. ಅದೇ ರೀತಿಯಾಗಿ ಅಮಾವಾಸ್ಯೆ ದಿನ 29ನೇ ತಾರೀಕು 3ನೇ ತಿಂಗಳು ಮಾರ್ಚ್ 29ನೇ ತಾರೀಕು 2025 ಇದೇ ತಿಂಗಳಲ್ಲಿ ಮತ್ತೊಂದು ಸೂರ್ಯಗ್ರಹಣವು ಇರುತ್ತದೆ. ಹೀಗಾಗಿ ಈ ಒಂದು ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ನಾನು ಸಹ ಇವಾಗ ನನಗೆ ಗರ್ಭಿಣಿಯಾಗಿರೋದ್ರಿಂದ ನನಗೆ ನಮ್ಮ ತಾಯಿ ಹಾಗೂ ನಮ್ಮ ಸಂಬಂಧಿಕರೆಲ್ಲರೂ ಹೇಳಿರ್ತಕ್ಕಂಥ ಕೆಲವೊಂದು ಕ್ರಮಗಳು, ನಿಯಮಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಅವೇನಪ್ಪ ಅಂತಂದರೆ, ಅಮಾವಾಸ್ಯೆ ದಿನವೇ ಈ ಒಂದು ಗ್ರಹಣ ಇರೋದರಿಂದ ಈ ಒಂದು ಗ್ರಹಣ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಎಷ್ಟು ಗಂಟೆ ಅಂದರೆ 8:51 ಪ್ರಾರಂಭವಾಗಿ 12:41 ಮಧ್ಯಾಹ್ನ ಮುಕ್ತಾಯವಾಗುತ್ತೆ. ಈ ಒಂದು ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವುದೇ ರೀತಿಯಾಗಿರ್ತಕ್ಕಂತಹ ಕತ್ತರಿಸುವುದು, ಹೆರಚುವುದು, ಅದೇ ರೀತಿ ಕಟ್ಟೋದು, ದಾರದಿಂದ, ಸೂಜಿ ದಾರದಿಂದ ಯಾವುದೇ ರೀತಿ ಹೊಲಿಗೆ ಹಾಕುವುದು, ಈ ಒಂದು ಹರಿತವಾದ ವಸ್ತುಗಳಿಂದ ದೂರ ಇರಬೇಕಾಗತ್ತೆ. ಯಾಕಂತ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದು ಒಂದು ಗ್ರಹಣ ಭಾರತದಲ್ಲಿ ಅದರ ಪ್ರಭಾವ ಇಲ್ಲ ಅಂತ ಹೇಳ್ತಾರೆ. ಆದರೂ ಸಹ ಗರ್ಭಿಣಿ ಸ್ತ್ರೀಯರು ಈ ಒಂದು ಗ್ರಹಣದ ನಿಯಮಗಳನ್ನು ಪಾಲಿಸಲೇಬೇಕು. ಯಾಕಂತ ಅಂದರೆ ಈ ಒಂದು ನಮ್ಮ ಪೃಥ್ವಿಗೆ ಇರತಕ್ಕಂತಹ ಏನಪ್ಪ ಅಂತಂದರೆ, ಪೃಥ್ವಿಗೆ ಇರತಕ್ಕಂತಹ ಸೂರ್ಯ ಒಬ್ಬನೇ ಆಗಿರೋದ್ರಿಂದ, ಆ ಸೂರ್ಯನಿಗೆ ಸೂರ್ಯಗ್ರಹಣ ಇರೋದರಿಂದ ಈ ಒಂದು ಸೂರ್ಯನ ನೇರವಾದ ಕಿರಣಗಳು ನಮ್ಮ ಮೇಲೆ ಬೀಳಬಾರ್ದು, ಅಂದರೆ ಗರ್ಭಿಣಿ ಸ್ತ್ರೀಯರ ಮೇಲೆ ಬೀಳಬಾರ್ದು. ನನಗೂ ಇವಾಗ 7th ಮಂತ್ ರನ್ನಿಂಗ್ ಇರೋದರಿಂದ ನಾನು ಈ ಒಂದು ಸೂರ್ಯಗ್ರಹಣದ ದಿನದಂದು ಈ ಎಲ್ಲ ಒಂದು ಕ್ರಮಗಳನ್ನು ಪಾಲಿಸ್ತೇನೆ. ಅವತ್ತು ನಾನು ನನ್ನದೇ ಆಗಿರ್ತಕ್ಕಂಥ ಒಂದು ವಿಡಿಯೋ ಸಹ ಏನು ಮಾಡ್ತಿದ್ದೀನಿ, ಏನಿಲ್ಲ ಅಂತಕ್ಕಂಥದ್ದು ಸಹ ನಾನು ನಿಮಗೆ ಹೇಳ್ತೀನಿ. ಇವಾಗ ಗರ್ಭಿಣಿ ಸ್ತ್ರೀಯರು ಅವತ್ತು ಬೇಗನೆ ಎದ್ದು ಸ್ನಾನ ಮಾಡಿ 8:51 ಒಳಗಡೆ ನಿಮ್ಮ ಒಂದು ಉಪಹಾರವನ್ನು ಮುಗಿಸ್ಬೇಕಾಗತ್ತೆ. ಏನಾದರೂ ನೀವು ತಗೊಳ್ಳೋರು, ಊಟ ಮಾಡೋದಾಯಿತು, ಏನೇ ಒಂದು ನಾಷ್ಟ ಮಾಡೋದಾಯಿತು, ಈ ರೀತಿ ನಿಮ್ಮ ಒಂದು ದಿನಚರ್ಯವನ್ನು ಪ್ರಾರಂಭಿಸ್ತೀರಲ್ವ, ಅದೇ ರೀತಿ ಸ್ನಾನ ಮಾಡಿನೇ 8:51 ಒಳಗಾಗಿ ನೀವು ಹೊಟ್ಟೆಗೆ ಏನಾದರೂ ತೊಗೋಬೇಕಾಗತ್ತೆ. ಆದಷ್ಟು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಏಕೆಂದರೆ ನೀವು 12:41 ಮತ್ತೇನನ್ನೂ ತಗೊಳ್ಬಾರ್ದು ಹೊಟ್ಟೆಗೆ. ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡಬಾರ್ದು. ಅಡುಗೆ ಕೆಲಸ ಆಗಿರಬಹುದು, ಮನೆ ಕೆಲಸ ಆಗಿರ್ಬೋದು, ಇವ್ಯಾವುಗಳನ್ನು ಕೂಡ ಮಾಡಬಾರ್ದು. ಸೂರ್ಯನ ನೇರವಾದ ಕಿರಣಗಳು ನಮ್ಮ ಮೇಲೆ ಬೀಳಬಾರ್ದು. ಹೀಗಿರೋದ್ರಿಂದ 12:41 ನಂತರದಲ್ಲಿ ಏನು ಮಾಡಬೇಕು, ನೀವು ತಲೆ ಸ್ನಾನವನ್ನು ಮಾಡಬೇಕು. ಮನೆಯನ್ನು ಸ್ವಚ್ಛ ಮಾಡಿ ತಲೆ ಸ್ನಾನವನ್ನು ಮಾಡಿ ಆ ನಂತರವೇ ನೀವು ಊಟವನ್ನು ಮಾಡಬೇಕು. ಅಲ್ಲಿವರೆಗೂ ನೀವು ಮಲ್ಕೋಬಹುದು ಅಥವಾ ಯಾವುದಾದ್ರೂ ಪುಸ್ತಕವನ್ನು ಓದ್ಕೋಬಹುದು. ಬೆಸ್ಟ್ ಅಂತ ಅಂದರೆ ಮಲ್ಕೋಬಹುದು, ಯಾವುದೇ ತೊಂದರೆ ಇಲ್ಲ. ನಮಗೆ ನಿದ್ದೆ ಬರಲ್ಲ ಅನ್ನೋರಿದ್ದರೆ ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕವನ್ನು ತಗೊಂಡು ನೀವು ಅದನ್ನು ಓದ್ಕೋಬೋದು. ಈ ರೀತಿ ಮಾಡೋದರಿಂದ ಗರ್ಭಿಣಿ ಸ್ತ್ರೀಯರ ಮೇಲೆ ಹಾಗೂ ಮಗುವಿನ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಷ್ಪರಿಣಾಮಗಳು ಇರೋದಿಲ್ಲ. ಯಾಕಂದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಾಗುತ್ತೆ. ಯಾವ ಒಂದು ದೋಷಗಳು ಯಾವ ಸಮಯದಲ್ಲಿ ಬರುತ್ತೆ ಅಂತ ಹೇಳೋಕ್ಕೆ ನಮ್ಮಿಂದ ಸಾಧ್ಯ ಇರೋದಿಲ್ಲ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಇವಾಗಲಿಂದನೇ ತೆಗೆದುಕೊಂಡ್ರೆ ಇದು ನಮ್ಮ ಹುಟ್ಟುವ ಮಗುವಿಗೂ ಹಾಗೂ ನಮಗೂ ಸಹ ಒಳ್ಳೆಯದಾಗುತ್ತೆ. ಗ್ರಹಣ, ಯಾವುದೇ ಗ್ರಹಣ ಇದ್ದರೂ ಸಹ ಅದರ ಪ್ರಭಾವ ಭಾರತದಲ್ಲಿ ಇದ್ದರೂ ಅಥವಾ ಇಲ್ಲದೇ ಇದ್ದರೂ ಈ ಒಂದು ನಿಯಮಗಳನ್ನು ಗರ್ಭಿಣಿ ಸ್ತ್ರೀಯರು ಅನುಸರಿಸಲೇಬೇಕಾಗತ್ತೆ. ಈ ಒಂದು ಗ್ರಹಣದ ವಿಚಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ
ಒಂದು ಉದಾಸೀನತೆಯನ್ನು ತೋರಿಸಬೇಡಿ ದಯವಿಟ್ಟು. ಯಾಕಂದರೆ ಇದು ನೇರವಾಗಿ ನಿಮ್ಮ ಮಗುವಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಒಂದು ಉದಾಸೀನತೆ ಬೇಡ. ಮುನ್ನೆಚ್ಚರಿಕೆ ಕ್ರಮವಾಗಿ ಇಷ್ಟು ಮಾಡಿದರೆ ಸಾಕು. ಗ್ರಹಣದ ಮುಂಚೆ ಊಟ ಮಾಡಬಹುದು. ಗ್ರಹಣ ಹಿಡಿದಾಗ ಪುಸ್ತಕವನ್ನು ಓದಬೇಕು, ಮಲ್ಕೋಬಹುದು, ಪುಸ್ತಕವನ್ನು ಓದ್ಕೋಬಹುದು. ಗ್ರಹಣದ ನಂತರ ಅಂದರೆ 12:41 ನಂತರ ಮನೆಯನ್ನು ಶುಚಿ ಮಾಡಿ ನೀವು ತಲೆ ಸ್ನಾನವನ್ನು ಮಾಡಿ ಅದೇ ರೀತಿ ನಂತರದಲ್ಲಿ ಅಡುಗೆ ಮಾಡಿ ಊಟ ಮಾಡಬಹುದು. ಮನೆಯಲ್ಲಿ ನೀರಿನಲ್ಲಿ ಅಥವಾ ಮಾಡಿಟ್ಟಿರ್ತಕ್ಕಂಥ ಅಡುಗೆಯಲ್ಲಿ ಗರಿಕೆ ಸೊಪ್ಪನ್ನಾದರೂ ಹಾಕ್ಬೋದು, ಗರಿಕೆಯನ್ನು ಹಾಕ್ಬೋದು. ಗರಿಕೆ ಇಲ್ಲಪ್ಪ ನಮ್ಮ ಸುತ್ತಮುತ್ತಲು ಮನೆಗಳಲ್ಲಿ ಗರಿಕೆ ಇಲ್ಲ ಅಂತ ಅಂದರೆ ನೀವು ತುಳಸಿಯನ್ನು ಸಹ ಈ ಒಂದು ಅಡಿಗೆ ಮಾಡಿರ್ತೀರಲ್ಲ ಅದರಲ್ಲಿ, ನೀರಿನಲ್ಲಿ ಎಲ್ಲದರಲ್ಲೂ ಹಾಕ್ಬೋದು. ಇದರಿಂದ ಅವುಗಳನ್ನು ಚೇಂಜ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಗ್ರಹಣದ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಗ್ರಹಣ ಹಿಡಿದ ನಂತರದಲ್ಲಿ ಮನೆಯಲ್ಲಿರ್ತಕ್ಕಂತಹ ಎಲ್ಲ ನೀರನ್ನು ಸಹ ಖಾಲಿ ಮಾಡಿ ಹೊಸ ನೀರನ್ನು ತುಂಬಿಸ್ತಿದ್ರು. ಆದರೆ ಈಗಿನ ಒಂದು ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಎಲ್ಲ ಮಾಡಲ್ಲ. ಗರಿಕೆ ಇದ್ದರೆ ಗರಿಕೆ ಹಾಕಿ, ಇಲ್ಲ ತುಳಸಿ ಇದ್ದರೆ ತುಳಸಿಯನ್ನು ನೀವು ಹಾಕ್ಬೋದು. ಈ ರೀತಿಯಾಗಿ ಕ್ರಮಗಳನ್ನು, ನಿಯಮಗಳನ್ನು ನೀವು ಪಾಲಿಸಿದ್ದೇ ಆದರೆ ಈ ಗ್ರಹಣದಿಂದ ನಿಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಷ್ಪರಿಣಾಮ ಬೀರೋದಿಲ್ಲ. ನಮಸ್ಕಾರಗಳು.